ಎಷ್ಟು ವರ್ಷ ಇತ್ತು ಸಾಹೇಬ್ರೆ? ಹಾಸನ, ತಿಪ್ಟೂರು, ಚಿಕ್ಕನಾಯಕನಹಳ್ಳಿ, ಆಮೇಲೆ ಅದ್ಯಾವುದು ಹೊನ್ನವಳ್ಳಿ, ಹಿರಿಯೂರು 4,500 ಕೋಟಿ ರೂಪಾಯಿ ಎಕ್ಸ್ಪ್ರೆಸ್ ಕಾರಿಡಾರು. ಈಗಾಗಲೇ DPR ಮಾಡಿ ಸಾರಿ ನಿಮ್ಗೆ ಅನೌನ್ಸ್ ಮಾಡಿದ್ದೆ. DPR ಮುಗಿಸಿದ್ದೀನಿ. ಟೆಂಡ್ರು ಕೂಡ ಒಂದು ಹಂತಕ್ಕೆ ಬಂದ್ಬಿಡ್ತು. ಒಂದು ಪ್ಯಾಕೇಜ್ ಮಾಡಿಲ್ಲ, ಒಂದೇ ಪ್ಯಾಕ್ ಆದರೆ ತುಂಬ ಕಷ್ಟ ಆಯ್ತದ್ರಿಂದ 4 ಪ್ಯಾಕೇಜ್ ಮಾಡಿಸೋದಕ್ಕೆ ಇದು ಮಾಡಿ ಒಂದು ಪ್ಯಾಕೇಜ್ ಟೆಂಡ್ರು ಆಗಿ ಅದು ಒಂದು ಹೋಗ್ತಾಯಿದೆ. ಇದು ನೆಲಮಂಗಲದು ಎಷ್ಟು ಒದ್ದಾಟ ಆಯ್ತು ಹೇಳ್ರಪ್ಪ ನೀವು. ಯಾರಾದರೂ ಕನ್ಸ್ಕೊಂಡಿದ್ರೆ ಈ ಥರ ಆಯ್ತದೆ ಒಂದು ವರ್ಷದಲ್ಲಿ ಅಂತ? 4,800 ಕೋಟಿ ಇನ್ನೂ 1.5 ವರ್ಷದಲ್ಲಿ. ನಾನು ಇವತ್ತು ಬರಬೇಕಾದ್ರೆ 1 ಗಂಟೆ 53 ನಿಮಿಷ ಹಿಡಿತಾರೆ ನಾನು ಇಲ್ಲಿ ಬರೋಕ್ಕೆ ನನ್ನ ಮನೆಯಿಂದ. ಎಷ್ಟು ಹಿಂಸೆ ಆಗಿದೆ ಅದನ್ನು ಮಾಡ್ತಾಯಿದ್ದೀವಿ. ಚೆನ್ನೈ ಬೆಂಗಳೂರು ತುಮಕೂರು ಕಾರಿಡಾರು, ಚೆನ್ನೈ ಬೆಂಗಳೂರದು ಒಂದು ಹಂತಕ್ಕೆ ಬಂದು ಅಬೌಟ್ ಸಾಂಕ್ಷನ್ನಲ್ಲಿತ್ತು. ನಾನು ಮಧ್ಯದಲ್ಲಿ ನೀತಿ ಕಮಿಷನ್ಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಯಾರ್ಯಾರಿಗೆ ಹಿಡಬೇಕೋ ಹಿಡಿದು ದಯವಿಟ್ಟು ಏನಾದ್ರು ಮಾಡಿ ಅದನ್ನು ತುಮಕೂರಿಗೆ ಎಕ್ಸ್ಟೆಂಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ನನಗನ್ನಿಸ್ತದೆ, ನನಗೆ ಹೆಮ್ಮೆ ಇದೆ, ಖುಷಿ ಇದೆ. ಭಾರತ ಸರ್ಕಾರ, ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮನ್ನು ಸ್ವಲ್ಪ ತುಂಬ ಇಂಥ ಕೆಲಸಗಳು ಮಾಡ್ತಕ್ಕಂಥದ್ದಕ್ಕೆ ಆದ್ಯತೆ ಕೊಡ್ತಾರೆ ಅನ್ನೋದು ಒಂದು ಇದಾಗಿದೆ. ಎರಡನೇದು, ತುಮಕೂರು ಬೆಂಗಳೂರು 4 ಪಥದ ರೈಲ್ವೆ ಸರ್ವೆ ಆಯಿತು. DPR ಶುರು ಮಾಡಿಸಿದ್ದೀನಿ. ನನಗೇನಪ್ಪ ಇದು ಎಷ್ಟು ವರ್ಷದ ಹೇಳಿದ್ದೀವಿ. ಇದನ್ನು ಅಲ್ದಿರ ನಿಮ್ಮ ಸಿಮೆಂಟ್ ಗೋಡೌನಲ್ಲಿ ಏನಿದೆ, ಯಾವುದಾದ್ರು ತಿಮ್ಮರಾಜನಹಳ್ಳಿನ ಏನಾದ್ರು ಒಂದು ತಿಮ್ಮರಾಜನಹಳ್ಳಿ NH4 ಸುಮಾರು KDBನವ್ರ ಹತ್ರ ಮಾತಾಡಿದ್ದೀನಿ. ಇನ್ನೊಂದು 50 ವರ್ಷಕ್ಕೆ ತೊಂದರೆ ಆಗಬಾರ್ದು. ನಾನು ಇನ್ನು 50 ವರ್ಷ ಇರ್ತೀನೇನಪ್ಪ. ನಾನು ಮತ್ತೆ ಎಲೆಕ್ಷನ್ ನಿಂತ್ಕೊಂತ ದೇವ್ರು ಹೇಳಿದ್ರು ಕೂಡ ನಾನು ಕೇಳೋನಲ್ಲ. ನನ್ನ ಭಾವನೆ ಹಂಗಿದೆ. ಯಾಕೆ ಹೇಳ್ತೀನಂದರೆ ಇವೆಲ್ಲ ಒಂದೊಂದು ಹೆಜ್ಜೆ ಗುರುತುಗಳು ಸರ್, ಹೆಜ್ಜೆ ಗುರುತುಗಳು. ಅದ್ರ ಜೊತೆಗೆ ತುಮಕೂರಿಂದ ನಾವು ಶಿವಮೊಗ್ಗಕ್ಕೆ ಹೋಗ್ತಕ್ಕಂಥ ರಸ್ತೆ, ಅದು ಯಾವ ಊರು, ಅದು ಚೆನ್ನಸಂದ್ರನೋ ಯಾವುದದು ಯಜಮಾನ ಮೇಷ್ಟ್ರು ಚೆನ್ನಸೆಟ್ಟಳ್ಳಿ ಒಂದು ಲೈನ್ ಮುಗಿದೇ ಹೋಯ್ತು. ಆಗಲೇ ಒಂದು ಇದು ಮಾಡಿ ನಾವು 30ನೇ ತಾರೀಕು ಓಪನ್ ಮಾಡ್ತಾಯಿದ್ದೀವಿ. ಇನ್ನೊಂದು ಅದನ್ನು ಮುಗಿಸ್ತಾ ಇದ್ದೀವಿ. ಎಲ್ಲಿವರೆಗೆ ನಾನು ನಾಟ್ ಓನ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಅಪ್ ಟು ಎಲ್ಲಿಗೆ ಇದು ಎಂಡ್ ಆಗ್ತಾಯಿದೆಯೋ ಅಲ್ಲಿವರೆಗೂ ಕೂಡ ಅಕ್ವಿಜೇಷನ್ನಲ್ಲಿ ಇನ್ನೂ 20-30% ಇದು ಅದು ಕಂಪ್ಲೀಟ್ ಮಾಡಿದ್ದೀನಿ. ಅದೇ ಯಾರೋ ಒಳ್ಳೆಯವ್ರು ಕೇಳಿದ್ರು, ಯಾರು ಅದು ಕೇಳಿದ್ದು, ಅಣ್ಣ ನೀವೇ, ಇದು ಒಂದು ಒಳ್ಳೆಯ ಯೋಜನೆ. ಈ ಯೋಜನೆ ನಾವೇನೋ ನೋಡ್ತೀವಲ್ಲ ಗೊತ್ತಿಲ್ಲ, ನೀವೆಲ್ಲ ನೋಡ್ತೀರಿ. ಇದು ಒಂದು ದೊಡ್ಡ ಯೋಜನೆ. ಈಗಾಗಲೇ ಚೆನ್ನೈ ಬೆಂಗಳೂರು ಏನು ಕಾರಿಡಾರ್ ಆಗಿದೆ ನಮ್ಮದು ರೋಡ್ ಕಾರಿಡಾರು, ಅದೇ ರೀತಿ ಚೆನ್ನೈ ಬೆಂಗಳೂರು ತುಮಕೂರಿಗೆ ರೈಲ್ವೆ ಕಾರಿಡಾರ್ನ ತರ್ತಕ್ಕಂಥದ್ದು ಮಾಡಿದ್ದೀವಿ. ಮತ್ತು ಇನ್ನೊಂದು ಮೆಮೊ ಟ್ರೈನನ್ನು ಯಾವತ್ತಾಗ್ತದೆ ಅನ್ನೋದನ್ನು ಸೆಪ್ಟೆಂಬರ್ 30ನೇ ತಾರೀಕು ಒಳಗಡೆ ಅದು ನಿಮಗೆ ದಿನಾಂಕನೂ ಕೂಡ ಫಿಕ್ಸ್ ಮಾಡಿಕೊಡ್ತೀನಿ. ವಂದೇ ಭಾರತ್ ಟ್ರೈನು ಯಾವತ್ತಾರೂ ಸುಮಾರು ವರ್ಷದಿಂದ ಓಡ್ತಾಯಿತ್ತು. ನಿಲ್ಲಿಸಿದ್ರಪ್ಪ ಇಲ್ಲಿ, ಒಂದು ನಿಲ್ಲಿಸಿದ್ರು, ಎರಡನೇ ನಾನು ನಿಲ್ಲಿಸಿದ್ರಿಂದ ಇಲ್ಲೂ ನಿಲ್ತಾಯಿದೆ, ದಾವಣಗೆರೆಯಲ್ಲಿ ನಿಲ್ತಾಯಿದೆ, ಮತ್ತು ಹಾವೇರಿಯಲ್ಲಿ ನಿಲ್ತಾಯಿದೆ, ಹುಬ್ಳಿಗೆ ಹೋಗ್ತಾಯಿದೆ. ಅದಲ್ದಿರ ಇವಾಗ ಮುಂದಿನ ತಿಂಗಳು 30ನೇ ತಾರೀಕು ಒಳಗಡೆ ಒಂದು ಸ್ಲೀಪಿಂಗ್ ಟ್ರೈನು ಒಂದೇ ಭಾರತ್ ಬಿಡ್ತಾಯಿದ್ದೀನಿ. ಏನೇನು ಬರ್ತದೆ ಎಲ್ಲ ಸವಲತ್ತು ಕೂಡ ಆಗಬೇಕು ಅನ್ನೋದು ನಮಗೆ ಇವಾಗ ಒಂದೇ ಒಂದು ನಮ್ಗೆ ಇಲ್ಲಿ ಇದಾಗಿರೋದು. ಪ್ಲಾಟ್ಫಾರಮ್ಸು ಭಾರಿ ಕಡಿಮೆ ಆಗ್ತಾಯಿದೆ. 80 ಕೋಟಿನೋ 85 ಕೋಟಿನೋ ಟೆಂಡರ್ ಆಗಿದೆ ಸ್ವಾಮಿಗಳ ಹೆಸರಿನಲ್ಲಿ. ಅದನ್ನು ನಾನು ಅದು ಮತ್ತು ನಿಮ್ಮ ಪಾವಗಡ, ಮಡಗಶಿರ, ಮಧುಗಿರಿ, ಕೊರಟಗೆರೆ ಇದು ಲೈನೆಲ್ಲ ಟೆಂಡ್ರಾಗಿ ಕಂಪ್ಲೀಟಾಗಿ ಸುಮಾರು 2,400 ಕೋಟಿ ರೂಪಾಯಿ ಕೆಲಸ, ಅದು ಕೂಡ ಇಷ್ಟರಲ್ಲೇ ನಾವು ಕೆಲಸ ಪ್ರಾರಂಭ ಮಾಡ್ತಾಯಿದ್ದೀವಿ. ಅದಲ್ದಿರ ಏನು ತುಮಕೂರು ಊರುಕೇರಿಯಿಂದ ಯಾವುದದು ಅಲ್ಲ ಇದು ತಾಯಿಂದ ಬರ್ತದಪ್ಪ, ತಿಮ್ಮರಾಜನಹಳ್ಳಿ ತಾವರೆಕೆರೆ, ಶಿರಾಯಿಂದ ಇದು ತುಮಕೂರಿಂದ ಊರುಕೆರೆಯಿಂದ ತಾವರೆಕೆರೆಯಿಂದ ಶಿರಾಯಿಂದ ಮುಂದಕ್ಕೆ ಹೋಗ್ತಕ್ಕಂಥದ್ದಕ್ಕೂ ಕೂಡ ಈಗಾಗಲೇ ಟೆಂಡರ್ ಆಗಿದೆ. ಇನ್ನೆರಡು ಟೆಂಡ್ರ್ ಬಿಟ್ಟರೆ ಸರ್ ಅಕ್ವಿಜೇಷನ್ ಮಾಡಿಸಿ ಟೆಂಡ್ರ್ ಕರೆದು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಶುರು ಮಾಡಿಸೋದಿದೆಯಲ್ಲ ಸರ್, ಪ್ರಾಣ ಹೋಗ್ತದೆ ಸರ್. 25, 30, 35, 40 ವರ್ಷದಿಂದ ಇತ್ತು ಸರ್. 43,000 ಕೋಟಿ ರೂಪಾಯಿಗಳು. ಒಂದು ನಿಮಿಷ ತಾಡ್ರಿ ಸ್ವಲ್ಪ ಇರಪ್ಪ. ಅದಕ್ಕೆ ದಯವಿಟ್ಟು ನಿಮ್ಗೆ ವಿನಂತಿ ಮಾಡ್ತೀನಿ. ನಾನು ಬಂದಿರೋದು
ಅಭಿವೃದ್ಧಿಗೋಸ್ಕರ ಅಷ್ಟೇ ತಂದೆ. ನಾನು ಯಾರ್ದೋ ಜೊತೆಯಲ್ಲಿ ರಾಜಕೀಯ ಮಾಡಿಕೊಂಡು ಸಣ್ಣತನ ನಡ್ಕೊಂಡು ಇನ್ನೊಬ್ರಿಗೋಸ್ಕರ ಜೀವಜರು ಅಂದ್ಕೊಂಡು ಬರೋಕ್ಕೆ ನಾನು ಬಂದಿಲ್ಲ. ನಾನು ಬೆಂಗಳೂರಿನಲ್ಲಿ ಏನು ಮಾಡಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೊಂದು ಆಸೆ ಇದೆ, ನನ್ನದೇ ಆದಂಥ ಒಂದಷ್ಟು ಹೆಜ್ಜೆ ಗುರುತುಗಳು. ಅದಕ್ಕೇನಾದ್ರು ಸ್ವಲ್ಪ ಇದಕ್ಕೆ ನಾನು ಬರೋದಕ್ಕೆ ನಮ್ಮ ಪಕ್ಷ ಬಿಟ್ಟರೆ ಸನ್ಮಾನ್ಯ ಹಿರಿಯರಾದ ಬಸವರಾಜ್ ಅವರು ಅವ್ರು ಅಷ್ಟದ್ದು ಕಮಿಟ್ಮೆಂಟ್ ಬಿಟ್ಟರೆ ಯಾವೊಂದೇನು ನನ್ನ ಕಮಿಟ್ಮೆಂಟ್ ಇಲ್ಲ ಸರ್. ಪಕ್ಷ ಇದೆ, ಆ ಪಕ್ಷದೆಲ್ಲ ಮುಡುಪಿರ್ತೀವಿ.